ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ ಶ್ರೀನಿವಾಸ್, ಸುಮಾಸ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಲಾಗಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಈಗ ನಾವು ಇಶಾ ಫೌಂಡೇಶನ್ನಿಗೆ ಹೊರಟಿದ್ದೀವಿ. ಅದನ್ನು ನಾವು ನಿಮಗೆ ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ. ಇದು ನೋಡ್ರಿ, ಆಗಲೇ ಇಶಾ ಫೌಂಡೇಶನ್ ಹತ್ರ ಬಂದ್ವಿ. ಇದು ಸ್ಟಾರ್ಟಿಂಗು ಇಲ್ಲಿ ಚೆಕ್ ಮಾಡ್ತಾರೆ. ಇಲ್ಲಿ ನಾವು ಟೋಲ್ ಕಟ್ಟಬೇಕು, ಟೋಲ್ ಫೀ ಅಂತೇಳಿ ಮಾಡಿದ್ದಾರೆ, ಅದನ್ನು ಕಟ್ಟಬೇಕು. ಅದನ್ನು ಕಟ್ಟಿ ನಾವು ಕಾರ್ ಪಾರ್ಕಿಂಗಿಗೆ ಹೋಗಬೇಕು. ಕಾರ್ ಪಾರ್ಕಿಂಗ್ ಸ್ವಲ್ಪ ದೂರ ಇದೆ, ಓಡಾಡ್ಬೋದು. ಬಟ್ ಏಜ್ ಆದವ್ರು ಬಂದವ್ರಿಗೆ ಒಂದು ಇದು ಇದೆ, ಎಲೆಕ್ಟ್ರಿಕ್ ಬಸ್ ಥರ ಇದೆ. ಅಂದರೆ ಈಗ ತಿರುಪತಿಲೆಲ್ಲ ಕರ್ಕೊಂಡು ಹೋಗ್ತಾರಲ್ಲ, ಆ ರೀತಿ ಇದೆ. ಅದರಲ್ಲೂ ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿದೆ, ಒಂಥರ ಪೀಸ್ ಆಫ್ ಮೈಂಡು. ಒಂಥರ ವೆದರು ಅಷ್ಟೇ, ಸುತ್ತ ಗುಡ್ಡ ಇದೆ. ಥರ ಏನೋ ಒಂಥರ ಮೈಂಡ್ಗೆ ಸ್ವಲ್ಪ ರಿಲೀಫ್ ಆಗುತ್ತೆ ಹೋದರೆ. ಅದು ಫುಲ್ ಆದಮೇಲೆ ಹೋಗಬೇಕು, ಧ್ಯಾನ ಮಂದಿರ ಎಲ್ಲ ಆದಮೇಲೆ ಹೋಗಬೇಕು. ತುಂಬಾ ಚೆನ್ನಾಗಿದೆ. ನಾಗಪೂಜೆ ಎಲ್ಲ ಮಾಡಿದರು, ಸೂಪರು. ನನಗಂತೂ ತುಂಬ ಇಷ್ಟ ಆಯಿತು. ಶಿವರಾತ್ರಿ ಮುಂದೆ ಎಲ್ಲ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ನಮಗೂ ಕೊಯಮತ್ತೂರಿಗೆ ಹೋಗೋಕ್ಕೆ ಆಸೆ, ಬಟ್ ಆಗ್ತಿಲ್ಲ. ಇಲ್ಲೇ ಹತ್ತದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅದೇ ರೀತಿ ಇದೆ ಅಂದಮೇಲೆ ಏನಕ್ಕೆ ಹೋಗಬಾರ್ದು ಅಂಥೇಳಿ ಒಂದು ಸಲ ಹೋಗಿ ಬರೋಣ ಅಂತ ಹೋದ್ವಿ. ನಾವು ಹೋಗಿದ್ದು ಮಧ್ಯಾಹ್ನನೇ ಅಷ್ಟು ಜನ ಇದ್ದರು. ಅವತ್ತು ಬೇರೆ ಗೌರ್ಮೆಂಟ್ ಹಾಲಿಡೇ ಇತ್ತು, ಬಸವ ಜಯಂತಿ ದಿನ ಹೋಗಿದ್ವಿ. ಅವತ್ತು ಸಖತ್ ಕ್ರೌಡ್ ಇತ್ತು. ಸಂಜೆ ತುಂಬಾ ಕ್ರೌಡ್ ಇರುತ್ತಂತೆ. ಸಂಜೆ ಏನೋ ಲೈಟೆಲ್ಲ ಹಾಕ್ತಾರಂತೆ, ನಮಗೂ ಗೊತ್ತಿರಲಿಲ್ಲ. ಲೈಟು ಎಲ್ಲ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ, ಲೇಸರ್ ಲೈಟೆಲ್ಲ ಬಿಡ್ತಾರೆ ಅಂತ ಹೇಳಿದರು. ಅದೊಂದು ದಿನ ನೋಡೋಕ್ಕೆ ಹೋಗಬೇಕು. ಬಟ್ ತುಂಬ ಕ್ರೌಡ್ ಇರುತ್ತಂತಪ್ಪ, ಅದೊಂದು ನಮಗೆ ಬೇಜಾರು. ಟ್ರಾಫಿಕ್ ಆಗಿಬಿಡುತ್ತೆ. ಸಂಜೆ ಅವರು ಹಾಕೋದೇ ಗೌರ್ಮೆಂಟ್ ಹಾಲಿಡೇ ಸಾಟರ್ಡೆ ಸಂಡೇ ಏನಪ್ಪ ಹಾಕೋದು. ಅದು ನನಗೆ ಸರಿಯಾಗಿ ಇನ್ಫಾರ್ಮೇಷನ್ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾರ್ಯಾರು ನನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಅಷ್ಟೇ ಹೇಳೋಕ್ಕಾಗೋದು ನನಗೆ. ಮತ್ತು ನಾನು ಇನ್ಮೇಲೆ ಡೈಲಿ ಲಾಗ್ ಹಾಕ್ತೀನಿ. ಡೈಲಿ ಲಾಗ್ ಹಾಕಬೇಕು ಅಂತೀನಿ. ನನಗೇನೇನೋ ಅಡ್ಡಿ ಬರುತ್ತೆ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಇನ್ಮೇಲೆ ಹಾಕಬೇಕಂತ ಇದ್ದೀನಿ, ಟ್ರೈ ಮಾಡ್ತೀನಿ ಆದಷ್ಟು. ಇದು ನೋಡ್ರಿ ಎಷ್ಟು ಇದೆ ಕಾರ್ ಪಾರ್ಕಿಂಗು ಅಷ್ಟೇ ಫುಲ್ಲಾಗಿ. ನಾವು ಆ ಕಡೆ ಲಾಸ್ಟಿಗೆ ನಿಲ್ಲಿಸಿದ್ವಿ. ಮತ್ತು ಇದರಲ್ಲೂ ಇದೆ, ಡೌನಲ್ಲೂ ಇದೆ ಕಾರ್ ಪಾರ್ಕಿಂಗು. ನಾನು ಹಾಗೇ ಸ್ವಲ್ಪ ಹೋಗ್ತಾ ನಡ್ಕೊಂಡು ಹೋಗ್ಬೇಕಲ್ಲ ಕಾರ್ ಪಾರ್ಕಿಂಗಿಂದ, ಅಲ್ಲಿ ಹೋಗ್ತಾನೆ ನಾನು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ. ಬಟ್ ಅಲ್ಲಿ ಎಂಟ್ರೆನ್ಸ್ ಆಗ್ತಾನೆ ಒಂದು ನಾಗಪ್ಪ ಇದೆ ಅಪ್ಪ, ಅದನ್ನು ನೋಡಿಬಿಟ್ರೆ ನಿಜವಾಗ್ಲೂ ಒಂದು ಸ್ವಲ್ಪ ಮೈ ಜುಮ್ ಅನ್ನುತ್ತೆ, ಆ ರೀತಿ ಇದೆ. ಅದು ನಾನು ವಿಡಿಯೋ ಕ್ಲಿಪ್ಪಿಂಗ್ ತಗೊಳ್ಳಿಲ್ಲ, ಅಲ್ಲಿ ಯಾರೂ ವಿಡಿಯೋ ಮಾಡ್ತಿರ್ಲಿಲ್ಲ, ಹಂಗಾಗಿ ನಾನು ತಗೊಳ್ಳಿಲ್ಲ. ನೆಕ್ಸ್ಟ್ ಅಲ್ಲಿಂದ ಮುಂದಕ್ಕೆ ಬಂದಾಗ ಇದು ಬರುತ್ತೆ, ಇದು ಧ್ಯಾನ ಮಂದಿರ ಅಂತಾರೆ. ಅದು ಧ್ಯಾನ ಮಂದಿರ. ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ಬಸವಣ್ಣ ಎಲ್ಲ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇ. ತುಂಬಾ ಕ್ರೌಡ್ ಇತ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗಲ್ಲೆಲ್ಲ ಒಳಗೆಲ್ಲ. ಇಲ್ಲಿ ನೋಡ್ರಿ, ಇದು ಅಲ್ಲೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಇದಕ್ಕೆ ಬಂದ್ವಿ. ಅಲ್ಲಿ ಎಂಟ್ರೆನ್ಸ್ ಆಗ್ತಾನೆ ಮುಗಿಸ್ಕೊಂಡು ನಾವು ಪಿಳ್ಳೈ ಅಂತೇಳಿ ಒಂದು ಇದಿದೆ ಹೋಟೆಲ್ಲು. ತುಂಬಾ ಚೆನ್ನಾಗಿತ್ತು ಊಟ, ಅಲ್ಲೇ ಊಟ ಮಾಡಿದ್ವಿ. ನೋಡ್ರಿ, ಈ ರೀತಿನ ಇದು ತಗೊಂಡಿದ್ವಿ ಊಟನ. ಚೆನ್ನಾಗಿತ್ತು ಊಟ ಮಾತ್ರ. ಕರಿ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಬೇರೆ ನಮ್ಮ ನಾಯಿ ಮರಿನೂ ಕರ್ಕೊಂಡು ಹೋಗ್ಬಿಟ್ಟಿದ್ವಾ, ಬೇಡ ನಮಗೆ. ಇಲ್ಲಿ ಒಂದು ಗಂಗಾದೇವಿದು ಇದು ಮಾಡಿದ್ದಾರೆ, ಚೆನ್ನಾಗಿದೆ ಅದನ್ನು. ಮತ್ತು ಇದನ್ನೇ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. ಈಶ್ವರನಂತೂ ನೋಡ್ದಂಗೆ ತುಂಬಾ ಒಂಥರ ಮನಸ್ಸಿಗೆ ಕಣ್ಣಿಗೆ ಹಿತ ಆಗ್ತಿತ್ತು. ಅದಕ್ಕೆ ಮತ್ತೆ ಹಾಕಿದ್ದೀನಿ. ಇದನ್ನು ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತೀನಿ. ಮತ್ತು ಇನ್ನೇನಿಲ್ಲ, ಇದೊಂದಕ್ಕೆ ಹೋಗ್ಬಿಟ್ಟು ನಾವು ಊಟ ಮಾಡ್ಕೊಂಡು ವಾಪಸ್ಸು ಮನೆಗೆ ಬಂದ್ವಿ. ಯಾರ್ಯಾರು ನೋಡ್ತಿದ್ದೀರಾ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಏನಾದರೂ ಯಾವ ರೀತಿ ಮಾಡಬೇಕಂತೇಳಿ ಹೇಳಿ, ನಾನು ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.